ಕೇಜ್ರಿವಾಲ್ ರೀತಿ ಸಿದ್ದು ಆಡಳಿತ ಮಾಡುವವರು ಎಂಬ ಹೇಳಿಕೆ ವಿಚಾರ ಬಿಜೆಪಿ ಶಾಸಕ ಶ್ರೀವತ್ಸಗೆ ಸಿಎಂ ಆಪ್ತ ಎಂಕೆ ಸೋಮಶೇಖರ್ ಟಾಂಗ್ ಕೊಟ್ಟಿದ್ದಾರೆ. ಶ್ರೀವತ್ಸ ಒಬ್ಬ ಅಚಾನಕ ಶಾಸಕ, ಇದು ಅಕ್ಷಮ್ಯ ಹಾಗೂ ಬಾಲಿಶ. ಸಿಎಂ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ. ಸಿಎಂ ಬಳಿ ಮೈಸೂರಿನಲ್ಲಿ ಒಂದು ಸ್ವಂತ ಮನೆ ಇಲ್ಲ. ಬಿಜೆಪಿ ಶಾಸಕ ಸಂಸದರ ಮೇಲೆ ತನಿಖೆ ಮಾಡಿದ್ರೆ 100ಕ್ಕೆ 95ರಷ್ಟು ಭ್ರಷ್ಟರೇ ಇರೋದು ತಿಳಿಯಲಿದೆ. ಇವರ ಮಾತನ್ನ ಈ ಕೂಡಲೇ ವಾಪಸ್ ಪಡಿಬೇಕು. ಇವರು ಮಾಡೋ ಕೆಲಸ ಬಿಟ್ಟು ಬೇಜವಾಬ್ದಾರಿ ಹೇಳಿಕೆ ಖಂಡನೀಯ ಅಂತ ಶಾಸಕ ಶ್ರೀವತ್ಸ ವಿರುದ್ಧ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕೇಜ್ರಿವಾಲ್ ರೀತಿ ಸಿದ್ದು ಆಡಳಿತ ಮಾಡುವವರು ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಶ್ರೀವತ್ಸ ಅವರಿಗೆ ಸಿಎಂ ಆಪ್ತ ಎಂಕೆ ಸೋಮಶೇಖರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಶ್ರೀವತ್ಸ ಒಬ್ಬ ಅಚಾನಕ ಶಾಸಕ, ಇದು ಅಕ್ಷಮ್ಯ ಹಾಗೂ ಬಾಲಿಶ. ಸಿಎಂ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿದ್ದಾರೆ. ಸಿಎಂ ಬಳಿ ಮೈಸೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ. ಬಿಜೆಪಿ ಶಾಸಕ ಸಂಸದರ ಮೇಲೆ ತನಿಖೆ ಮಾಡಿದ್ರೆ 100ಕ್ಕೆ 95ರಷ್ಟು ಭ್ರಷ್ಟರೇ ಇರೋದು ತಿಳಿಯಲಿದೆ. ಇವರ ಮಾತನ್ನ ಈ ಕೂಡಲೇ ವಾಪಸ್ ಪಡಿಬೇಕು. ಇವರು ಮಾಡೋ ಕೆಲಸ ಬಿಟ್ಟು ಬೇಜವಾಬ್ದಾರಿ ಹೇಳಿಕೆ ಖಂಡನೀಯ ಅಂತ ಶಾಸಕ ಶ್ರೀವತ್ಸ ವಿರುದ್ಧ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ವೀಣಾ ಮೇಡಮ್ ಅವರು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸರ್ ಅವರು ಕೇಜ್ರಿವಾಲ್ನಂತೆ ಜೈಲಿನಲ್ಲಿದ್ದು ಆಡಳಿತ ನಡೆಸ್ತಾರೆ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ. ಇದು ದೊಡ್ಡ ಅಕ್ಷಮ್ಯ ಅಪರಾಧ. ಇದು ಈ ರೀತಿ ಮಾತನಾಡ್ತಕ್ಕಂಥದ್ದು ಒಬ್ಬ ಶಾಸಕನಾದವನಿಗೆ ಘನತೆ ತರ್ತಕ್ಕಂಥದ್ದಲ್ಲ. ಮತ್ತೆ ಇವರು ಅಪ್ರಬುದ್ಧತೆ ತೋರಿಸುತ್ತೆ. ಇವರ ಬಾಲಿಶವಾದಂಥ ಇವರ ಬುದ್ಧಿಯನ್ನ ತೋರಿಸುತ್ತೆ. ಕೇಜ್ರಿವಾಲ್ ಅಲ್ಲೆಲ್ಲೋ ಮುಖ್ಯಮಂತ್ರಿಗಳು ಅವ್ರನ್ನ ಇವ್ರ ಕುತಂತ್ರಗಳನ್ನ ಮಾಡಿ ಜೈಲಿಗೆ ಕಳಿಸಿ ಅದನ್ನ ಸಂಭ್ರಮಿಸ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಇದೊಂದು ಹೀನಾಯ ಮನಸ್ಥಿತಿಗಳಿದು. ಮುಖ್ಯಮಂತ್ರಿಗಳನ್ನು ಕೂಡ ಜೈಲಿನಿಂದ ನೋಡ್ತೀವಿ, ಆಡಳಿತ ನಡೆಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಕೊಳಕ ಮನಸ್ಸು ಇವ್ರದ್ದು ಅನ್ನೋದನ್ನ ತೋರಿಸ್ತಾ ಇದೆ. ಕೇಜ್ರಿವಾಲ್ನ ಇವರು ಹೇಗೆ ಬೇರೆ ಬೇರೆ ಇಲ್ಲದೆ ಇದ್ದ ಆರೋಪಗಳನ್ನ ಹೊರಿಸಿ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಹಾಗೆ ಸಿಸೋಡಿಯಾ ಕೂಡ ಸುಪ್ರೀಂ ಕೋರ್ಟೇ ಹೇಳಿದೆ, ಅವ್ರನ್ನ ಜಾಮೀನು ಕೊಡದೇ ಇದ್ದ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು. ದೇಶದಲ್ಲಿ ಇವರು ಪ್ರಾಮಾಣಿಕವಾಗಿರತಕ್ಕಂಥವ್ರಿಗೆ ಇಡಿ CBIನ ಕಳಿಸಿ ಅವ್ರ ಮೇಲೆ ಆರೋಪಗಳನ್ನ ಹೊರಿಸ್ತಕ್ಕಂಥದ್ದು, ಅವ್ರ ಮೇಲೆ FIR ಹಾಕ್ಸ್ತಕ್ಕಂಥದ್ದು, ಮತ್ತು ಯಾರ್ಯಾರು ಇವರ BJP ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಆಸ್ತಿ, ಅವ್ರ ಭ್ರಷ್ಟಾಚಾರ ಅವೆಲ್ಲ ಏನಾದರೂ ಕೂಡ ಪ್ರಾಮಾಣಿಕವಾಗಿ ಇಡಿ CBI ತನಿಖೆ ಮಾಡಿಬಿಟ್ರೆ BJPಯ 95% ಜೈಲಿನಲ್ಲಿ ಇರ್ತಾರೆ. ಹೇಳಿದ್ರೆ ಶಭಾಷ್ ಅಂತ ನಾವೇ ಹೇಳ್ತೀವಿ.